ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ 2024ರ ಗುರು ಸಂಚಾರ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ದುಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಹಾಗೆಯೇ ಈ ರಾಶಿಯವರಿಗೆ 2, 12, 4ರ ದೃಷ್ಟಿ ಗುರು ಇರೋದ್ರಿಂದ 6 ಮತ್ತು 3ರ ಅಧಿಪತಿ ಆಗಿರೋದ್ರಿಂದ ಸ್ವಲ್ಪ ಸಾಲಬಾಧೆಗಳು ಕಾಡ್ತಕ್ಕಂಥದ್ದು, ಅಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಕಂಟಕಗಳು, ಒಂದ್ಸರಿ ಎಲ್ಲೋ ಒಂದು ಕಡೆ ಜಿಗುಪ್ಸೆ ಬಂದುಬಿಡೋದು, ಜೀವನನೇ ಸಾಕಪ್ಪ ಅಂತ ಅಂದ್ಕೊಳ್ಳೋ ಪರಿಸ್ಥಿತಿ ಕೂಡ ಬಂದರೂ ಕೂಡ ಈ ರಾಶಿಯವರಿಗೆ, ಯಾಕೆಂದರೆ ವೃಷಭ ರಾಶಿಯಲ್ಲಿ ನೇರವಾಗಿ ವೃಷಭ ರಾಶಿಯಲ್ಲಿಯೇ ಗುರು ಸ್ಥಿತನಾಗಿರ್ತಕ್ಕಂಥದ್ದಾಗಿದ್ದು ಅದರ ಅಧಿಪತಿ ತುಲಾರಾಶಿ ಅಧಿಪತಿ ಎರಡೂ ಕೂಡ ಶುಕ್ರನೇ ಆಗಿರೋದ್ರಿಂದ ಇವರಿಗೆ ಏನಾಗುತ್ತೆ, ಎಲ್ಲ ಕಷ್ಟಗಳು ಬಂದರೂ ಕೂಡ ನಿಭಾಯಿಸ್ಕೊಳ್ಳೋ ಶಕ್ತಿ ಬರುತ್ತೆ. ಆಹಾರ ಪದ್ಧತಿಯಲ್ಲಿ ಜಾಗೃತಿಯಾಗಿರಿ. ಹಾಗೆ ಆಕಸ್ಮಿಕ ಧನಲಾಭ ಇದೆ, ಆಸ್ತಿಯಿಂದ ಒಳ್ಳೆಯದಾಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಪೂರ್ವಿಕರ ಆಸ್ತಿಯನ್ನು ಮಾರಾಟಕ್ಕೆ ಇಡ್ತೀರಾ, ಭೂಮಿಯಿಂದ ಶುಭ ಆಗ್ತಕ್ಕಂಥ ಯೋಗ. ಹಾಗೆಯೇ 12ನೇ ಮನೆಯಲ್ಲಿ ಗುರು ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಪ್ರಯಾಣಗಳಿಗೆ ಅಡ್ಡಿಗಳು ಬರ್ತಕ್ಕಂಥದ್ದು. 4ರ ದೃಷ್ಟಿ, ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತಗೊಳ್ಳೋ ಯೋಗ, ಹೈಯರ್ ಎಜುಕೇಷನ್ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಔಷಧಿಗಳ ಖರ್ಚಾಗ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯ ಕಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ 2ನೇ ಮನೆ ದೃಷ್ಟಿ ಅಂದರೆ ವೃಶ್ಚಿಕದ ದೃಷ್ಟಿ ಕೂಡ ಇರತಕ್ಕಂಥದ್ದಾಗಿರೋದ್ರಿಂದ ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ. 75% ತುಂಬ ಚೆನ್ನಾಗೇ ಇರುತ್ತೆ. ಗುರುಗಳಿಗೆ ವಸ್ತ್ರದಾನ ಮಾಡೋದು, ಗುರುಗಳು ಯಾರೋ ಇಷ್ಟವಾದ ಗುರುಗಳಿರ್ಬೋದು, ಅವರಿಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದು, 5 ರೀತಿಯ ಫಲಗಳನ್ನು ಗುರುಗಳಿಗೆ ಕೊಟ್ಟು ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಸಾಧ್ಯವಾದರೆ ಒಂದು ಪಾದರಕ್ಷೆಯ ಜೊತೆ ಅವರು ಕೊಟ್ಟು ಬಂದರೆ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಮತ್ತು 2 ಆಗಿರುತ್ತೆ. ಬಿಳಿ ಮತ್ತು ಕಪ್ಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆಯೇ ಓಂ ವಾಚಸ್ಪತಯೇ ನಮಃ, ಓಂ ವಾಚಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋ ಜೊತೆಗೆ ಒಂದಂತೂ ತುಲಾರಾಶಿಯವರು ಜಾಗೃತಿಯಾಗಿರಬೇಕು, ವಾಹನದ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ.